ಬಹಳ ದಿನಗಳ ನಂತರ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡೋದಕ್ಕೆ ಆಲೋಚನೆ ಮಾಡಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್, 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಇನ್ನು ಮುಂದೆ. ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಬಗ್ಗೆ ಚಿಂತನೆ ನಡೀತಾ ಇದೆ. ಶೀಘ್ರದಲ್ಲೇ ಮೊಬೈಲ್ ಬಳಕೆಗೆ ಮೂಗುದಾರ ಬೀಳುವ ಸಾಧ್ಯತೆ ಇದೆ. ಸದ್ಯ ಸೋಷಿಯಲ್ ಮೀಡಿಯಾ ಗೀಳು ಕಡಿವಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರೋ ಪ್ಲಾನ್. ಆಸ್ಟ್ರೇಲಿಯಾದ ರೀತಿ ರಾಜ್ಯದಲ್ಲಿಯೂ ನಿಯಮ ಜಾರಿ ಆಗತ್ತೆ. ಸೋಷಿಯಲ್ ಮೀಡಿಯಾದ ಬಗ್ಗೆ, ಆ ಬಳಕೆಯ ಬಗ್ಗೆ ಕಳವಳ ವ್ಯಕ್ತವಾಗ್ತಿದೆ. ಕಳವಳ ವ್ಯಕ್ತಪಡಿಸಿರೋದು ಸಿಎಂ ಸಿದ್ದರಾಮಯ್ಯ. ಸಂಬಂಧಪಟ್ಟಂತೆ ಸರ್ಕಾರಿ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆ ಸಭೆಯಾಗಿದೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಭಿಪ್ರಾಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕುಲಪತಿಗಳ ಅಭಿಪ್ರಾಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪ್ರಸ್ತಾಪಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಒಪ್ಪಿಗೆ ನೀಡಿದ್ದಾರೆ. ಶಾಲಾ ಕಾಲೇಜ್ ಕ್ಯಾಂಪಸ್ನಲ್ಲಿ ಮೊಬೈಲ್ ಬಳಸುವಂತಿಲ್ಲ, ಮೊಬೈಲ್ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಈಗಾಗಲೇ ಆಸ್ಟ್ರೇಲಿಯಾದಲ್ಲೂ ಕೂಡ ಇದೇ ರೀತಿಯಾದಂತಹ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ರು. ಜೊತೆಗೆ ಗೋವಾ ರಾಜ್ಯದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಯನ್ನ ನಿರ್ಬಂಧ ಮಾಡಲಾಗಿತ್ತು. ಇದೇ ರೀತಿ ಕರ್ನಾಟಕದಲ್ಲೂ ಜಾರಿಗೆ ತರುವ ಬಗ್ಗೆ ಚರ್ಚೆಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು, ಸೈಲೆಂಟ್ ಆಗ್ತಾ ಇತ್ತು. ಅದರ ಜೊತೆಗೆ ಫಿನ್ಲ್ಯಾಂಡ್ ಹಾಗೆ ಬ್ರಿಟನ್ ದೇಶಗಳು ಕೂಡ ಇಂತಹ ಕಾಯ್ದೆಗಳನ್ನ ಜಾರಿಗೆ ತರುವುದಕ್ಕೆ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಜಾಗತಿಕ ಮತ್ತು ದೇಶೀಯ ಉದಾಹರಣೆಗಳನ್ನ ಅಧ್ಯಯನ ಮಾಡಿದ ನಂತರದಲ್ಲಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದಾಗಿ ಈ ಹಿಂದೆ ತಿಳಿಸಿತ್ತು. ಈಗ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಈಗಾಗಲೇ ಮಕ್ಕಳ ಮಾನಸಿಕ ಆರೋಗ್ಯ ಹಾಗೆ ಸುರಕ್ಷಿತ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಹುಚ್ಚು ಯಾವ ರೀತಿ ಹತ್ತಿದೆ ಅಂತ ಹೇಳಿದ್ರೆ ನೀವು ಗಮನಿಸ್ತಿರ್ತೀರಾ. ಯಾಕಂತ ಹೇಳಿದ್ರೆ ಈಗ ಶಾಲಾ ಕಾಲೇಜಿಗೆ ಯಾವುದೋ ಒಂದು ಪ್ರಾಜೆಕ್ಟೋ ಅಸೈನ್ಮೆಂಟೋ ಏನೋ ಕೊಟ್ಟಿರ್ತಾರ ಅನ್ಕೊಳ್ಳಿ, ಕಂಪ್ಲೀಟ್ ಡಿಪೆಂಡ್ ಆನ್ ಏನು ಮೊಬೈಲ್ ಅಂತಾನೆ ಹೇಳಬಹುದು. ಅಂದ್ರೆ ಹೇಳೋದು ಫಾರ್ ಎಕ್ಸಾಂಪಲ್ಗೆ ಇಂಡಿಪೆಂಡೆನ್ಸ್ ಡೇ ದಿನ ಏನೋ ಒಂದು ಸ್ಪೀಚ್ ಮಾಡ್ರಪ್ಪ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅರ್ಧಕ್ಕರ್ಧ ಅದೇ ಸ್ಪೀಚ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಡಿಪೆಂಡ್ ಆನ್ ದಿ ಮೊಬೈಲ್, ಯಾರು ಕೂಡ ಸ್ವಂತಿಕೆಯನ್ನ ಬಳಸೋದಿಲ್ಲ ಅಂತ. ಒಟ್ನಲ್ಲಿ ಮಗನ ಕೈಲಿ ಮಾಣಿಕ್ಯ ಕೊಟ್ಟ ರೀತಿಯಲ್ಲಿ 16 ವರ್ಷದ ಕೆಳಗಿನ ಹೇಳಬೇಕಂದ್ರೆ ಎಲ್ಲರೂ ಕೂಡ ಅದೇ ಸ್ಥಿತಿಯಲ್ಲಿ ಇರೋದು. ಬಟ್ ಸ್ಟೂಡೆಂಟ್ಸ್ಗಳ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀಳತ್ತೆ. ಮೊಬೈಲ್ ಇದ್ರೆ, ರೀಲ್ಸ್ ಇದ್ರೆ, ಹೇಳ್ಬೇಕಂದ್ರೆ ಮೊದಲೆಲ್ಲ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರೆ ಚಂದ ಮಾಮನ್ ತೋರಿಸ್ತಿದ್ರು. ಬಟ್ ಈ ಕೈಗೆ ಮೊಬೈಲ್ ಕೊಟ್ಬಿಟ್ರೆ ಸಾಕು, ಆಟ ಇಲ್ಲ, ಪಾಠ ಇಲ್ಲ, ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಸಂಬಂಧಪಟ್ಟಂತೆ ಈಗ ಆನ್ಲೈನ್ ಗೇಮು, ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಕ್ಕಳ ಇನ್ವಾಲ್ವ್ಮೆಂಟ್ ಈ ಮೊಬೈಲ್ನಿಂದ ಹಾಳಾಗ್ತಿದೆ ಅಂತ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವಯಸ್ಸಿನ ಮಿತಿ ಇರುತ್ತೆ. 18 ವರ್ಷ ಆದಮೇಲೆ ಬಳಕೆ ಮಾಡಬೇಕು ಅನ್ನೋದಾಗಿ ಡೇಟ್ ಆಫ್ ಬರ್ತೆ ಚೇಂಜ್ ಮಾಡಿಬಿಡ್ತಾರೆ, ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಳ್ತಾರೆ. ಅಂದ್ರೆ ವಯಸ್ಸಿಗೆ ಮೀರಿದಂತಹ ಕೆಲವೊಂದಷ್ಟು ಚಟುವಟಿಕೆ ಮಾಡೋದಕ್ಕೆ ಮೊಬೈಲ್ ಪ್ರೇರೇಪಿಸ್ತಾ ಇದೆ ಅನ್ನೋದನ್ನೆಲ್ಲ ಅರಿತು ರಾಜ್ಯ ಸರ್ಕಾರ ಬಹಳ ಇಂಪಾರ್ಟೆಂಟ್ ಆಗಿ ಈ ಬಾರಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ವಯಸ್ಸಾಂಶಗಳು ಇದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಈ ಯುವಕರು ಈ ಡ್ರಗ್ಸು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ವಿಶೇಷವಾಗಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡ್ರು ಹಾಳಾಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ಪಿಡಿಗಾಗ್ತದೆ. ಡ್ರಗ್ಸ್ ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ
ಗಮನಿಸ್ತಾ ಇದ್ರಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡಬೇಕು ರಾಜ್ಯ ಸರ್ಕಾರದ ಈ ಒಂದು ಮಹತ್ವದ ಕಾರ್ಯಕ್ಕೆ. ಯಾಕಂದ್ರೆ ಬಹಳಷ್ಟು ಏನು ಹತ್ಯೆಗಳೇ ಸಂಭವಿಸಿಬಿಟ್ಟಿದೆ, ಕೊಲೆಗಳಾಗಿದೆ, ಜೊತೆಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ 16 ವರ್ಷದ ಮಿತಿಯನ್ನ ಇಟ್ಟು ಈಗ ಈ ಹಿಂದೆ ಆಸ್ಟ್ರೇಲಿಯಾ ಜೊತೆಗೆ ನಮ್ಮ ದೇಶದಲ್ಲಿ ಗೋವಾ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರವನ್ನ ಕರ್ನಾಟಕದಲ್ಲಿ ತೆಗೆದುಕೊಳ್ಳಲಾಗತ್ತೆ. ಯಾವತ್ತಿಂದ ಅಪ್ಲಿಕೇಬಲ್ ಆಗತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಪೋಷಕರು ಏನ್ ಹೇಳ್ತಾರೆ, ಜೊತೆಗೆ ಶಿಕ್ಷಕರೆಲ್ಲ ಏನ್ ಹೇಳ್ತಾರೆ ಅಭಿಷೇಕ್? ಖಂಡಿತ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಅದನ್ನು ಕೂಡ 16 ವರ್ಷದ ಒಳಗಿನ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಕೆ ಮಾಡುವಂತ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗಿತ್ತು. ಓದುವಂತ ವಯಸ್ಸಿನಲ್ಲಿ ಮೊಬೈಲ್ ನ ಕೊಟ್ಟು ಅವರ ಒಂದು ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಹಲವಾರು ವೇದಿಕೆಗಳಲ್ಲಿ ರಾಜ್ಯಕ್ಕೆ ಬಂದಿತ್ತು. ಆದ್ರೆ ನಿನ್ನೆ ಏನು ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲರ ಜೊತೆಗೆ ಎಲ್ಲಾ ವಿವಿಗಳ ಕುಲಪತಿಗಳ ಜೊತೆಗೆ ಪರಿಶೀಲನಾ ಸಭೆಯನ್ನ ಮಾಡ್ತಾರೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾಹಿತಿಯನ್ನ ಕೇಳಿರುವಂತದ್ದು, ಯಾರೆಲ್ಲ 16 ವರ್ಷಗಳೊಳಗಿನ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಮೊಬೈಲ್ ಬಳಕೆ ಮಾಡುವಂತ ಒಂದು ವಿಚಾರಕ್ಕೆ ಸಂಪೂರ್ಣ ನಿಷೇಧ ಇದ್ರೆ ಯಾವ ರೀತಿ ಒಂದು ಪರಿಣಾಮ ಬೀಳುತ್ತೆ, ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಕಾರಾತ್ಮಕ ಪರಿಣಾಮ ಬೀಳಬಹುದು ಅನ್ನುವಂತ ಮಾಹಿತಿಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೇಳಿರುವಂತದ್ದು. ಹಾಗಾಗಿ ಇನ್ನು ಮುಂದೆ ಏನಾದ್ರೂ 16 ವರ್ಷದೊಳಗಿನವರ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಕೆ ವಿಚಾರವಾಗಿ ಕಡ್ಡಾಯವಾಗಿ ಏನು ನಿಷೇಧ ಇರುತ್ತೆ, ಇನ್ನು ಮುಂದೆ ಯಾವುದೇ ರೀತಿಯ ಏನು ಶಾಲಾ ಕಾಲೇಜುಗಳಲ್ಲಿ 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ನ ಬಳಕೆ ಮಾಡೋದು ಸಂಪೂರ್ಣವಾಗಿ ನಿಷೇಧ ಆಗುತ್ತೆ ಅನ್ನೋ ಒಂದು ಚರ್ಚೆ ಕೂಡ ಬರ್ತಾ ಇದೆ. ಹೀಗಾಗಿ ಸರ್ಕಾರದ ಕಡೆಯಲ್ಲೂ ಕೂಡ ಇದೇ ಒಂದು ರೀತಿಯ ಚಿಂತನೆ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಒಂದು ಕಡೆ ಕುಲಪತಿಗಳ ವಿವಿಧ ರೀತಿಯ ಕುಲಪತಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಹಲವಾರು ಮಾಹಿತಿಗಳನ್ನ ಕಲೆ ಹಾಕಿ ಇದಕ್ಕೆ ಸಂಬಂಧಪಟ್ಟಂತ ಮುಂದಿನ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಒಂದು ಸಮಿತಿ ಕೊಡುವಂತ ವರದಿಯ ಆಧಾರದ ಮೇಲೆ ಇದೀಗ ಒಂದು ಮೊಬೈಲ್ ನ ನಿಷೇಧ ಮಾಡುವಂತ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಹಲವಾರು ದೇಶಗಳಲ್ಲಿ ಹಲವಾರು ಸಮಾಜದಲ್ಲಿ ನಾವು ನೋಡ್ತಾ ಇರ್ಬೋದು, ಆಸ್ಟ್ರೇಲಿಯಾ ದೇಶದಲ್ಲಿ ಸಂಪೂರ್ಣವಾಗಿ ಮೊಬೈಲ್ ಬಳಕೆ ಮಾಡೋದನ್ನ ನಿಷೇಧ ಮಾಡಿದ್ದಾರೆ. ಹೀಗೆ ಭಾರತದಲ್ಲಿ ಕೂಡ ಹಲವಾರು ರಾಜ್ಯಗಳಲ್ಲಿ ಏನು ಹಲವು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡುವುದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬಹಳ ನಾವು ಸಂಪೂರ್ಣವಾಗಿ ಯಾವೆಲ್ಲ ಈ ಅಂತರ್ಜಾಲದ ಒಂದು ವೇಗ ಹೆಚ್ಚಿನ ಮಟ್ಟಿಗೆ ಪಡ್ಕೊಳ್ತಾ ಹೋಯ್ತು, ಆವಾಗ ಮಕ್ಕಳಿಗೆ ಒಂದಷ್ಟು ಅದರಿಂದ ಸಕಾರಾತ್ಮಕ ಪರಿಣಾಮ ಬೀರೋದ್ ಬದಲು ನಕಾರಾತ್ಮಕ ಪರಿಣಾಮಕ್ಕೆ ಹೆಚ್ಚಾಗಿ ಬೀರತೊಡಗಿತ್ತು. ಅದರಲ್ಲೂ ಕೂಡ ಏನು ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರ್ತಕ್ಕಂಥ ರೀಲ್ಸ್ ಆಗಿರ್ಬೋದು, ಈ ಒಂದು ಗೊಂದಲಕ್ಕೆ ಮಕ್ಕಳು ಸಿಲುಕೋಗಿರೋದ್ರಿಂದ ಕೆಲವರ ಒಂದು ಓದಿನ ಮೇಲೆ ಒಂದು ಸಕಾರಾತ್ಮಕ ಪರಿಣಾಮ ಬೀರ್ತಾ ಇತ್ತು. ಹೀಗಾಗಿ ಪೋಷಕರು ಕೂಡ ಸ್ವತಃವಾಗಿ ಕಳವಳನ್ನ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮೊಬೈಲ್ ಬಳಕೆಗೆ ನಿಷೇಧ ಮಾಡುವಂತ ವಿಚಾರವಾಗಿ ರಾಜ್ಯಪಾಲರ ಜೊತೆ ಮತ್ತೆ ಎಲ್ಲಾ ವಿವಿಗಳ ಕುಲಪತಿಗಳ ಜೊತೆ ಮಾಹಿತಿನ ಕೇಳಿದ್ದಾರೆ. ಇದು ಸಾಧ್ಯವಾಗಿದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಏನು ಯಾರೆಲ್ಲ 16 ವರ್ಷದೊಳಗಿನ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮೊಬೈಲ್ ಬಳಕೆ ಮಾಡುವಂತ ನಿಷೇಧ ಒಂದು ಹೇಳುವಂತ ಕ್ರಮವನ್ನು ರಾಜ್ಯ ಸರ್ಕಾರದಿಂದ ಆಗಲಿದೆ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಮಹತ್ವದ ಹೆಜ್ಜೆ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ. ಇದ್ರ ಜೊತೆಗೆ ಪೇರೆಂಟ್ಸ್ಗಳು ಕೂಡ ಈ ವಿಚಾರವನ್ನ ಈ ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಅದೆಲ್ಲ ಊಹಾಪೋಹ ಅಥವಾ ಸುಳ್ಳು ಕತೆ, ಮೊಬೈಲ್ ಬಳಕೆ ಮಾಡಬಹುದು, ಏನೇನು ಇಲ್ಲ, ಮೊಬೈಲನ್ನೇ ಕೊಡಬೇಡಿ. ಯಾಕಂತಂದ್ರೆ ಮೊಬೈಲ್ ತರ್ತಾರೆ, ಶಾಲಾ ಆವರಣಕ್ಕೆ ತರದೇ ಇರಬಹುದು, ಹೊರಗಡೆ ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ಕೊಟ್ಟಿಟ್ಟಿರ್ತಾರೆ. ಹಾಗಾಗಿ ದಯವಿಟ್ಟು ಕಡಿವಾಣ ಹಾಕಿ. ಯಾಕಂತ ಹೇಳಿದ್ರೆ ಮೊಬೈಲ್ ನಮ್ಮನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ಬಳಸ್ತಾ ಇದೆಯಾ ಅಥವಾ ಮೊಬೈಲ್ ಒಳಗಡೆ ಹೋಗಿ ತೂರ್ಕೊಂಡ್ಬಿಟ್ಟಿದಾರಾ ಅಂತ ಡೌಟ್ ಬರ್ಬೇಕು. ಅಷ್ಟರ ಮಟ್ಟಿಗೆ ಏನು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅದನ್ನೆಲ್ಲ ಬ್ರೇಕ್ ಮಾಡುವಂತ ಕೆಲಸವನ್ನ ಪೇರೆಂಟ್ಸ್ಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ ಆ ಮಹತ್ವದ ಹೆಜ್ಜೆಯನ್ನ.